ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಸಾಹೇಬ್ರೆ, ಏನಿದು ಮುಟ್ಟೋದೆಲ್ಲ ಇಟ್ಕೋಬೇಡಿ. ಏನ್ ಹೇಳ್ತಾ ಇದ್ರಿ ನೀವು? ಪದೇ ಪದೇ ನನ್ಗೆ ನೀವು ಈ ತರ ಎಲ್ಲ ಇರಿಟೇಟ್ ಮಾಡ್ತಾ ಇದ್ರಿ, ನೆನ್ಪಿದ್ಯಾ? ಇವಾಗೇನು ಬಂದ್ಬಿಟ್ಟು ಈ ತರ ನಾನು ಅಪ್ಸರೆ ನೆನ್ಪಿರ್ಲಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಿರುವಾಗ, ಭೂಮಿ ಸರಿ ಅದನ್ನೆಲ್ಲ ಬಿಡು, ಇವಾಗ ನಾನು ನಿನ್ನ ಹತ್ರ ಮಾತಾಡಬೇಕು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಿರುವಾಗ, ಹೇಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿರ್ಬೇಕಾದ್ರೆ, ಇವತ್ತು ನೀನು ಪಾರ್ಟಿ ಕೊಟ್ಟಿಯಲ್ಲ, ಈ ಪಾರ್ಟಿನ ನಾನು ಜೀವನ ಪರ್ಯಂತ ಮರೆಯೋದಿಲ್ಲ ಭೂಮಿ. ನನ್ನ ಜೀವ ಇರೋವರೆಗೂ ಈ ಪಾರ್ಟಿನ ಮಾತ್ರ ನೆನಪಲ್ಲ ಇಟ್ಕೊಂಡಿರ್ತೀನಿ. ಮತ್ತೆ ನೀನು ಇದೇ ರೀತಿ ಪದೇ ಪದೇ ಪಾರ್ಟಿ ಕೊಡೋ ರೀತಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ಬಿಟ್ಟು ಅಜಿತ್ತು ಹೇಳ್ತಿರ್ತಾನೆ. ಓ ಅಷ್ಟೇ ತಾನೇ ಸಾಹೇಬ್ರೆ, ಇದಕ್ಕೆ ನಾವು ದೊಡ್ಡದಾಗೆ ಪಾರ್ಟಿ ಕೊಡ್ತೀನಿ ಸಾಹೇಬ್ರೆ. ಅದಕ್ಕೆ ನೀವು ಮೊದಲು ಏನು ಮಾಡಬೇಕು ಗೊತ್ತಾ, ನಮ್ಮ ಅಮ್ಮನ ಬಿಡುಗಡೆ ಮಾಡಿಸ್ಬೇಕು, ಆಮೇಲೆ ನೋಡ್ತಾರೆ ಎಷ್ಟು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಭೂಮಿ ಕೂಡ ಹೇಳ್ತಿರ್ತಾಳೆ. ಸರಿ ಸರಿ ಆಯಿತು, ಇವಾಗ ಬಟ್ಟೆ ಚೇಂಜ್ ಮಾಡಿ ಬೇಗ ಮಲ್ಕೊಳ್ಳೋಣ ಹಬ್ಬ, ಬೆಳಿಗ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅಂದಾಗ ಸಾಹೇಬ್ರೆ ವರ್ಕೌಟ್ ಮಾಡೋದ ಅಂತ ಹೇಳಿ ಭೂಮಿ ಕೇಳ್ತಿರುವಾಗ, ಇಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ, ನಾಳೆ ನಿಜವಾದ ಬರ್ತ್ಡೇ ಇದೆ ಆ ಅಶ್ವಿನಿದು, ಅವಳ ಬರ್ತ್ಡೇಗೆ ವಿಶ್ ಮಾಡಿ ಅವಳು ಯಾರು ಏನು ಅನ್ನೋದನ್ನು ನಾನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿದಾಗ, ಓ ಹೌದಲ್ಲ ಸಾಹೇಬ್ರೆ, ನಾನು ಇದನ್ನು ಮರ್ತೇ ಬಿಟ್ಟಿದ್ದೆ ಸಾಹೇಬ್ರೆ, ನಮ್ಮಮ್ಮ ಬಂದು ಖುಷಿನಲ್ಲಿ ಹಬ್ಬದ ಖುಷಿನಲ್ಲಿ ಇದನ್ನೆಲ್ಲ ನೆನಪೇ ಇರಲಿಲ್ಲ ಸಾಹೇಬ್ರೆ. ಅವಳು ಬರ್ತ್ಡೇಗೆ ಎಲ್ಲರ ಮುಂದೆ ವಿಶ್ ಮಾಡಿ ಅವಳು ದೊಡ್ಡ ಫ್ರಾಡ್ ಅನ್ನೋದನ್ನು ಪ್ರೂವ್ ಮಾಡಲೇಬೇಕು ಅಂತೇಳಿ ಅಜಿತ್ ಭೂಮಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೋತಾರೆ. ಅದಕ್ಕೂ ಮುಂಚೆನೇ ಈ ಅಶ್ವಿನಿ ಏನು ಮಾಡಿರ್ತಾಳೆ ಅಂತಂದರೆ, ಹಾಲಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿಸ್ಕೊಂಡಿರ್ತಾಳೆ. ಈ ಅಶ್ವಿನಿ ಸೇರಿಸ್ಬಿಟ್ಟು ಸಾಕ್ಷಿ ಜೊತೆ ಇರುವಂಥ ಫೋಟೋವನ್ನು ಎಲ್ರಿಗೂ ಕೂಡ ತೋರಿಸ್ಕೊಂಡು ಬರ್ತಿರ್ತಾಳೆ. ಯಾಕೆ ಈ ಫೋಟೋ ತೋರಿಸಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಿರ್ತಾರೆ. ಯಾಕೆ ಅಂತಂದರೆ, ಇವಳು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ಲು, ನಮ್ಮ ಆಶ್ರಮಕ್ಕೆ ಒಂದ್ಸಲ ಈ ಸಾಕ್ಷಿ ಬಂದಿದ್ಲು, ಇದು ಒಂದು 3 ವರ್ಷದ ಹಿಂದಿನ ಫೋಟೋ. ಅವಳು ಅಲ್ಲಿಗೆ ಬಂದಾಗ ಎಲ್ಲರ ಜೊತೆ ಸೇರಿಕೊಂಡು ಬರ್ತ್ಡೇಯನ್ನು ರಾಣ ಸೆಲೆಬ್ರೇಟ್ ಮಾಡ್ತಿದ್ದ, ಆಗ ಇವಳು ನನ್ನ ಜೊತೆ ಈ ಒಂದು ಫೋಟೋವನ್ನು ತೆಗೆಸ್ಕೊಂಡಿದ್ಲು. ಹಾಗೆ ಅವಳು ಒಂದು ಬರ್ತ್ಡೇ ದಿನ ನನ್ನ ಬರ್ತ್ಡೇನೂ ಕೂಡ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರಾಣ ಹತ್ರ ಹಠ ಹಿಡಿದಿದ್ಲು. ಅದಕ್ಕೋಸ್ಕರ ನಾನು ಮತ್ತೆ ಸಾಕ್ಷಿ ಇಬ್ರು ಕೂಡ ಜೊತೆಯಾಗಿ ನಿಂತ್ಕೊಂಡು ಫೋಟೋವನ್ನು ತಗೊಳ್ತಾ ಇದ್ವಿ ಅಂತ ಹೇಳಿ ಅಶ್ವಿನಿ ಹೇಳ್ತಿರುವಾಗ, ಓಹೋ ಹೌದಾ, ಇವತ್ತು ನಿನ್ನ ಬರ್ತ್ಡೇ ದಿನ, ನನಗೆ ಗೊತ್ತಿದೆ ಇವತ್ತು ನಿನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಬಂದು ವಿಶ್ ಮಾಡಿದಾಗ, ಆಗ ನಮ್ಮ ಅಶ್ವಿನಿ ಬರ್ತ್ಡೇ ಇವತ್ತಲ್ಲಪ್ಪ, ಇನ್ನು ಟೈಮ್ ಇದೆ ಅಂತೇಳಿ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಆಗ ಅಶ್ವಿನಿನೂ ಕೂಡ, ಹೌದು ನನ್ನ ಬರ್ತ್ಡೇ ಇವತ್ತಲ್ಲ, ನನ್ನ ಬರ್ತ್ಡೇಗೆ ಇನ್ನು 3-4 ತಿಂಗಳು ಟೈಮ್ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಹೇಳ್ತಿರ್ತಾಳೆ. ಎಲ್ಲ ಸುಳ್ಳು, ನೀನು ಫ್ರಾಡ್ ಅಂತ ಹೇಳಿ ನನಗೆಲ್ಲ ಗೊತ್ತು, ಪದೇ ಪದೇ ಹೇಳ್ತಿರ್ತೇನೆ, ಆದರೆ ನೀನೇ ನಾನು ಇದೇ ಮನೆ ಮಗಳು ಅಂತ ಹೇಳ್ಕೊಂಡು ಮೆರಿತಿದ್ದೆ ಅಲ್ವಾ. ನನ್ನ ಹತ್ರನೂ ಕೂಡ ಒಂದು ಸಾಕ್ಷಿ ಇದೆ, ಇದಕ್ಕೇನು ಹೇಳ್ತೀಯಾ, ಈ ಫೋಟೋಗೆ ಏನು ಹೇಳ್ತೀಯಾ ಹೇಳು ಅಂತ ಹೇಳ್ಬಿಟ್ಟು ಅಜಿತ್ತು ಆ ಫೋಟೋನ ತೋರಿಸ್ತಿರ್ತಾನೆ. ನೀನು ಯಾರು, ನೀನು ರಾಣ ಮಗಳೇ, ನೀನು ರಾಣ ಮಗಳಲ್ಲ ಅನ್ನೋದಾದರೆ ನೀನು ರಾಣನ ಪರಿಚಯ ಮಾಡಿಸಿದ್ದು ನೀನೇ ಅಲ್ವಾ, ನಿನಗೂ ಅವನಿಗೂ ಬೇರೆ ಅಷ್ಟಾಗಿ ಸಂಬಂಧನೇ ಇಲ್ಲ ತಾನೆ. ಆದರೂ ಕೂಡ ರಾಣ ಮಗಳಿಗೆ ಎಷ್ಟು ಪ್ರಾಮುಖ್ಯತೆ ಅವ್ನು ಕೊಡ್ತಾನೋ ಅಷ್ಟೇ ಪ್ರಾಮುಖ್ಯತೆನ ನಿನಗೂ ಕೂಡ ಕೊಡ್ತಾನಲ್ವಾ, ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳ್ಬಿಟ್ಟು ಈ ರಾಣ ಅಶ್ವಿನಿ ಬರ್ತ್ಡೇ ಸೆಲೆಬ್ರೇಟ್ನ ಮಾಡ್ತಾ ಇದ್ದಿದ್ದನ್ನು ಎಲ್ರಿಗೂ ಸಹ ಈ ಭೂಮಿ ಅಜಿತ್ ಬಂದು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆ ಫೋಟೋವನ್ನು ನೋಡ್ತಿದ್ದ ಹಾಗೇನೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿ ಬಾಯಿ ಮೇಲೆ ಕೈ ಇಟ್ಕೊಳ್ತಾರೆ. ಏನಿದು, ಇದ್ರ ಗುಟ್ಟೇನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಜಿತ್, ಇಷ್ಟೇನಾ, ಇದು ನನ್ನ ಹತ್ರನೇ ಕೇಳಿದರೆ ನಾನೇ ಎಲ್ಲ ಹೇಳ್ತಿದ್ದೆ ತಾನೇ, ನೋಡು ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ, ಅಶ್ವಿನಿ ಮತ್ತು ಈ ಸಾಕ್ಷಿ ಬೇರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ಸಾಕ್ಷಿ ನನ್ನನ್ನು ಅವಳು ಸ್ವಂತ ತಂಗಿ ಥರ ಟ್ರೀಟ್ ಮಾಡ್ತಿದ್ಲು, ಹಾಗೆ ನನಗೆ ಯಾರೂ ಇಲ್ಲ, ನಾನೊಬ್ಳು ಅನಾಥೆ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲಂತೂ ಅವಳು ಬರ್ತಡೇ ದಿನನೇ ನನ್ನ ಬರ್ತಡೇನೂ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಣ ಹತ್ರ ಹಠ ಹಿಡಿದ್ಮೇಲೆ ಆ ರಾಣ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದ. ಅವನು ತುಂಬ ಆವಾಗ ಒಳ್ಳೆಯೊಂಥರ ಆಗಿದ್ದ, ಆದರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಅವನಿಂದ ನಮ್ಮ ಮನೆಗೆ ಮೋಸ ಆಗಿದೆ, ನಮ್ಮ ಮನೆಯವರೆಲ್ಲರೂ ಕೂಡ ಅವನಿಂದ ಕಷ್ಟನ ತುಂಬ ಅನುಭವಿಸಿದ್ದಾರೆ ತಾನೆ. ಅವನು ಯಾವ ನೆನಪು ಕೂಡ ನನ್ನ ಹತ್ರ ಇರಕೂಡ್ದು, ಅವನ ಎಲ್ಲ ಫೋಟೋಸನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದೆ. ಇಷ್ಟು ದಿನ ಏನೋ ಒಂದು ಮಾನವೀಯತೆ ಇದರಿಂದ ನಾನು ಅವನ ಫೋಟೋವನ್ನು, ಅದು ಸಾಕ್ಷಿ ಜೊತೆ ಇದ್ದಂಥ ಫೋಟೋವನ್ನು ಡಿಲೀಟ್ ಮಾಡೋದಕ್ಕೆ ನನಗೆ ಮನಸ್ಸು ಇರಲಿಲ್ಲ, ಅದಕ್ಕೆ ಇವತ್ತು ನಾನು ಡಿಲೀಟ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ಅಜಿತ್, ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ, ನೀನು ದೊಡ್ಡ ಫ್ರಾಡ್ ಅಂತ ನಾನು ಹೇಳ್ತಾ ಇದ್ರೂ ಕೂಡ, ನೋಡು ಅಜಿತ್, ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ, ನನ್ನ ಮನಸ್ಸು ಒಪ್ಕೊಳ್ತಾ ಇದೆ, ಇವಳೇ ನನ್ನ ಮಗಳು ಅಂತ ಹೇಳಿ ಪದೇ ಇದನ್ನ ದೊಡ್ಡದಾಗಿ ಇದ್ರ ಬಗ್ಗೆನೇ ಮಾತಾಡಿ ವಾದ ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ, ಮತ್ತೆ ಯಾವತ್ತೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಅದು ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ, ನನಗೆ ಇಷ್ಟನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ಣು ಬೇಡ್ಕೋತಾನೆ. ಆಗ ಅಜಿತ್ ಏನನ್ನೂ ಮಾತಾಡ್ದಲೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾನೆ. ಅಜಿತ್ ಮತ್ತೆ ಭೂಮಿಗೆ ಇಬ್ಬರಿಗೂ ಕೂಡ ಹರ್ಟ್ ಆಗ್ತಿರುತ್ತೆ. ಈ ಮೊಸಳೆ ಕಣ್ಣೀರನ್ನು ಹಾಕೊಂಡು ಈ ಕಡೆ ಅಶ್ವಿನಿ, ನೋಡಿ ನಾನು ಮತ್ತೆ ಸಾಕ್ಷಿ ಇದ್ದಂಥ ಫೋಟೋ ನನ್ನ ಹತ್ರ ಇದು ಒಂದೇ, ಎಲ್ಲನೂ ಕೂಡ ಡಿಲೀಟ್ ಮಾಡಿದೆ, ಇದನ್ನು ಮಾತ್ರ ಡಿಲೀಟ್ ಮಾಡಿರಲಿಲ್ಲ, ಯಾಕೋ ನನ್ನ ಮನಸ್ಸು ಒಪ್ತಿರ್ಲಿಲ್ಲ. ಇವತ್ತು ನಿಮಗೆ ಅವಳನ್ನು ಕಂಡ್ರೆ ಆಗಲ್ಲ, ಅವ್ರ ಮನೆಯವ್ರನ್ನ ಕಂಡ್ರೆ ಆಗೋದಿಲ್ಲ, ಅವರಿಂದ ಈ ಮನೆಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ನಾನೇ ಈ ಒಂದು ಫೋಟೋವನ್ನು
ಫೋಟೋವನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ, ಯಾವುದು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ತೋರಿಸ್ತಿರ್ತಾಳೆ. ಕಣ್ಣೀರನ್ನು ಹಾಕೊಂಡು ಅಯ್ಯೋ ಈ ಕಡೆ ಶ್ರವಣ್ಗಂತೂ ತುಂಬ ದುಃಖ ತುಂಬ್ಕೊಂಡು ಬರ್ತಿರುತ್ತೆ. ನನ್ನ ಮಗಳು ಇಷ್ಟೊಂದು ಅಳೋ ಥರ ಆಗ್ತಿದೆಯಲ್ಲ, ಪದೇ ಪದೇ ಈ ಥರ ಕಣ್ಣೀರು ಹಾಕೋ ಥರ ಆಗ್ತಿದೆಯಲ್ಲಪ್ಪ ಅಂತೇಳಿ ಈ ಕಡೆ ಎಲ್ಲರ ಮುಂದೆ ಫೋಟೋವನ್ನು ಡಿಲೀಟ್ ಮಾಡಿ ಅಲ್ಲಿಂದ ಅಶ್ವಿನಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಅಯ್ಯೋ ಎಂಥ ಸ್ಥಿತಿ ಬಂದ್ಬಿಡ್ತು ನನ್ನ ಮನಸ್ವಿನಿಗೆ ಅಂತ ಹೇಳ್ಬಿಟ್ಟು ಶ್ರವಣ್ ನೊಂದ್ಕೋತಾ ಇರಬೇಕಾದ್ರೆ ಈ ಥರ ಎಲ್ಲ ಹೇಳ್ತಿರ್ತಾರೆ. ಹಾಗೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೂಮಿಗೆ ಬಂದ್ಬಿಟ್ಟು ಪದೇ ಪದೇ ಅವಳು ನನ್ನಿಂದ ತಪ್ಪಿಸ್ಕೊಳ್ತಿದ್ದಾಳೆ, ಛೇ ಅಲ್ಲ ನಾನು ಅವಳು ಹಿಂದೆ ಬಿದ್ದಿದ್ದೀನಿ, ಅವಳು ಬರ್ತ್ಡೇ ಡೇಟ್ನ ತೊಗೊಂಡಿದ್ದೀನಿ, ಹಾಗೆ ಅವಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೆಂಗೋ ಕಂಡಿಟ್ಕೊಂಡ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಅವಳು ಈ ಥರ ಎಲ್ಲ ಡ್ರಾಮಾ ಮಾಡಿ ನಮ್ಮ ಮನೆಯವ್ರನ್ನೆಲ್ಲರೂ ಕೂಡ ಮತ್ತೆ ಯಾಮರಿಸಿ ಪದೇ ಪದೇ ತಪ್ಪಿಸ್ಕೊತಿದ್ದಾಳೆ. ಹೇಗೆ ಅವಳಿಗೆ ಸಿಕ್ಕಿರ್ಬೋದು, ಅವಳಿಗೆ ಹೇಗೆ ಗೊತ್ತಾಗಿರ್ಬೋದು ಇದೆಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಿರ್ತಾರೆ. ಈ ಥರ ಎಲ್ಲ ಆದಮೇಲೆ ಸಾಹೇಬ್ರೆ ನನಗೆ ಸತ್ಯನಿಗೆ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸಾಹೇಬ್ರೆ, ಆದರೆ ಏನು ಮಾಡೋದು ಸಾಹೇಬ್ರೆ, ಇವಾಗ ಎಲ್ಲ ಹೆಂಗೋ ತಿಳ್ಕೊಂಡ್ಬಿಟ್ಟಿದ್ದಾಳಲ್ವಾ ಅಂತ ಭೂಮಿನೂ ಕೂಡ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ವಾವ್ ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದೆ, ಅಲ್ಲ ಇದೆಲ್ಲ ಹೇಗೆ ಅಂತ ಹೇಳಿಬಿಟ್ಟು, ಅಲ್ಲ ಅವನು ತಿಳ್ಕೊಂಡಿದ್ದಾನೆ ಎಲ್ಲರೂ ಮುಂದೆ ಒಂದು ಫೋಟೋವನ್ನು ತೋರಿಸ್ಬಿಟ್ಟು ಈ ಥರ ಎಲ್ಲ ನಿನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಿತ್ತು, ನೀನು ಹೇಗೆ ಆ ರಾಣಾ ಜೊತೆಗೆ ಅಷ್ಟೊಂದು ಕ್ಲೋಸ್ ಆಗಿದ್ದೆ ಹೇಗೆ ಅಂತ ಹೇಳಿ ದೇವಯಾನಿ ಕೂಡ ರೂಮಲ್ಲಿ ಕೇಳೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಮೇಡಮ್ ಅದನ್ನೆಲ್ಲ ನಿಜ ಅಂತ ಅನ್ಕೊಂಬಿಟ್ರೆ ಅದೆಲ್ಲ ಒಂದು ಫಿಲಮ್ ಕತೆ ಮೇಡಮ್. ನೋಡಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಿನ ಫೋನಲ್ಲಿ ಮಾತಾಡ್ತಾ ಇದ್ರು, ಅದನ್ನು ನಾನು ಕಿವಿಯಾರ ಕೇಳಿಸ್ಕೊಂಡೆ, ಅದನ್ನು ಕೇಳಿಸ್ಕೊಂಡು ಇವತ್ತು ಅವನಿಗೆ ಟಾಂಗ್ ಕೊಡೋದಕ್ಕೆ ನಾನು ರೆಡಿಯಾಗಿದ್ದು ಅಂತ ಹೇಳಿಬಿಟ್ಟು ಇದೇ ನನ್ನ ಟ್ಯಾಲೆಂಟ್ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಹೇಳ್ತಿರ್ತಾಳೆ. ಇನ್ನು ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಫೋನಲ್ಲಿ ಮಾತಾಡ್ತಾ ಇರೋದನ್ನು ಯಾವಾಗ ಕೇಳಿಸ್ಕೊಂಡೆ ಅನ್ನೋದನ್ನು ಕೂಡ ದೇವಯಾನಿಗೆ ಹೇಳ್ತಿರ್ತಾಳೆ. ಇದನ್ನು ಕೇಳಿಸ್ಕೊಂಡು ವಾವ್ ಸೂಪರ್ ಆಗಿ ಅಜಿತ್ಗೆ ಇವತ್ತು ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿಬಿಟ್ಟಿದ್ಯಾ ಬಿಡು ಅಂತ ಹೇಳ್ಬಿಟ್ಟು ದೇವಯಾನಿ ಬೀಗ್ತಿರ್ತಾಳೆ. ಆದ್ರೂ ನೀನು ಆ ರಾಣ ಜೊತೆಗೆ ಹೇಗೆ ಇಷ್ಟೊಂದೆಲ್ಲ ಕ್ಲೋಸು, ಆ ರಾಣನ ಪರಿಚಯ ಮಾಡಿಸಿದೆ ನೀನು ನನಗಲ್ವಾ, ಇರ್ಬೋದು, ಆದರೆ ಇಷ್ಟೊಂದು ಕ್ಲೋಸ್ ಆಗಿ ಸಾಕ್ಷಿ ಮತ್ತು ರಾಣನ ಜೊತೆ ಹೇಗೆ ಇಷ್ಟೊಂದು ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ, ನೀನು ಅವಳು ಸ್ವಂತ ಅಪ್ಪ ಮಗಳ, ನೀನು ಅವಳು ಅಕ್ಕ ತಂಗಿನ, ನೀನು ರಾಣ ಮಗಳ ಅಂತ ಹೇಳ್ಬಿಟ್ಟು ದೇವಯಾನಿ ಡೌಟಲ್ಲಿ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಮೇಡಮ್ ನೀವು ಒಳ್ಳೆ ಕಾಮಿಡಿ, ಇವತ್ತು ನಾನು ಅವನಿಗೆ ಮಗಳಾಗಿದ್ದರೆ ಸಾಕ್ಷಿ ಥರ ನಾನು ಕೂಡ ಅವನ ಬಿಸ್ನೆಸ್ನ ನೋಡಿಕೊಂಡು ಹಾಯ್ ಅಂತ ಇರ್ತಿದ್ದೆ, ನೀವು ಕೊಡೋ ದುಡ್ಡಿಗೆ ನಾನು ಯಾಕೆ ಇಲ್ಲಿ ಬಂದು ಕೈ ಚಾಚ್ಕೊಂಡು ನೀವು ಹೇಳೋ ಕೆಲಸನ ಮಾಡ್ಕೊಂಡು ಇಲ್ಲಿ ಬಿದ್ದಿರ್ತಿದ್ದೆ ಹೇಳಿ ಮೇಡಮ್. ನೋಡಿ ಅವನು ನನ್ನ ಬರ್ತ್ಡೇನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದ ಅನ್ನೋದಕ್ಕೆ ಒಂದು ಕಾರಣ ಇದೆ ನೋಡಿ ಮೇಡಮ್. ಇವಾಗ ನೀವು ಮಾಡಿರೋ ತಪ್ಪಿಗೆ ಅವನು ಜೈಲಿಗೆ ಹೋಗಲಿಲ್ವಾ, ಹೋದ್ರೂ ಕೂಡ ಅವನು ನಿಯತ್ತಿಂದ ನಿಮ್ಮ ಹೆಸರು ಹೇಳಲೇ ಇಲ್ಲ. ಹಾಗೆ ಮೇಡಮ್ ನಾನು ಅವನಿಗೆ ಕೆಲವೊಂದಿಷ್ಟು ಕೆಲಸನ ಮಾಡಿಕೊಡ್ತಿದ್ದೆ ಅನ್ನೋ ಕಾರಣಕ್ಕೆ ಅವನು ನನಗೆ ಈ ಥರ ಎಲ್ಲ ಸಹಾಯ ಮಾಡ್ತಾ ಇದ್ದಿದ್ದು ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ಶೇಪ್ ಔಟ್ ಆಗಿ ಹೋದ ಅಜಿತ್ತು ನಿನ್ನ ಬಣ್ಣನ ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದವನು ಅಂತ ಹೇಳಿ ನಗ್ತಾ ಈ ದೇವಯಾನಿ ಬೀಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭೂಮಿ ಬಂದು ಸಾಹೇಬ್ರೆ ನಾವು ತುಂಬ ದಿನ ಆಯ್ತಲ್ವಾ ವರ್ಕೌಟ್ ಮಾಡಿದೆ, ಇವತ್ತು ವರ್ಕೌಟ್ ಮಾಡೋಣ ಅಂತ ಹೇಳಿ ಭೂಮಿ ಹೇಳ್ಕೊಂಡು ಬರ್ತಾಳೆ. ಅಜಿತ್ನ ನೋಡ್ಬಿಟ್ಟು ಸಾಹೇಬ್ರೆ ಅಶ್ವಿನಿ ಫ್ರಾಡ್ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಕಂಡಿಡಿಯೋಕ್ಕಾಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಿದ್ದೀರಾ ಸಾಹೇಬ್ರೆ. ಇಲ್ಲ ಸಾಹೇಬ್ರೆ ನೀವು ವೀಕ್ ಆಗಬಾರ್ದು, ನಿಮಗೆ ತುಂಬಾ ಶಕ್ತಿ ಇದೆ, ನೀವು ಈ ಒಂದು ಊರಿಗೆ ಒಂದೇ ಒಂದು ವರ್ಷದಲ್ಲೇ ಬಂದಿರೋದು, ಈ ಒಂದು ವರ್ಷದಲ್ಲಿ ಬರ್ತಿದ್ದಾಗೇ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ ಎಲ್ರಿಗೂ, ದೇವಸ್ಥಾನದಲ್ಲಿ ಕಳ್ತನ ಆಗೋದಿನ ನಿಲ್ಲಿಸಿದ್ರಿ, ಅದಾದಮೇಲೆ ಭದ್ರನಿಗೆ ಹಿಡಿದು ಶಿಕ್ಷೆಯನ್ನು ಕೂಡ ಕೊಡಿಸಿದಿರಿ. ಇನ್ನು ಈ ರಾಣ ಅಂತೂ ಯಾವ ರೀತಿ ನಮಗೆಲ್ಲ ಎಷ್ಟೆಲ್ಲ ಕಷ್ಟ ಕೊಟ್ಟ, ಅವನನ್ನು ಬೆತ್ತಲೆ ಮಾಡಿ ಅವನಿಗೂ ಕೂಡ ಶಿಕ್ಷೆ ಕೊಡೋ ಥರ ಮಾಡಿದ್ರಿ ಅಲ್ವಾ ಸಾಹೇಬ್ರೆ. ಇನ್ನು ನಿಮ್ಮಪ್ಪ ನಮ್ಮ ಮಾವ ಮನೇಲೆ ಸಾಯಬೇಕು ಅಂತೇಳಿ ಪ್ರಯತ್ನ ಪಟ್ಟರು, ಅದನ್ನು ಕೂಡ ನೀವು ತಡೆದಿದ್ದೀರಾ. ನನಗೆ ಎಷ್ಟು ಸಲ ಜೀವ ಬೆದರಿಕೆ ಆಗಿತ್ತು, ನನಗೆ ಎಷ್ಟು ಸಲ ಕೊಲೆ ಪ್ರಯತ್ನ ಎಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ಕೂಡ ಸಾಲ್ವ್ ಮಾಡಿದಿರಲ್ವ ಸಾಹೇಬ್ರೆ. ನಿಮ್ಮ ಹೆಂಡತಿಯಾಗಿ ನಾನು ಒಂದು ವರ್ಷದಲ್ಲಿ ಬರೀ ನಿಮ್ಮ ಮನೆಗೆ ನಮ್ಮ ಅಮ್ಮನ ಬಿಡಿಸೋದಕ್ಕೆ ಮಾತ್ರ ಬಂದಿಲ್ಲ, ನನಗೆ ಜೀವಕ್ಕೆ ಕಾವಲಾಗಿ ನಿಮ್ಮ ಮನೆಗೆ ನಾನು ಬಂದು ಸೇರ್ಕೊಂಡಿದ್ದೀನಿ ಸಾಹೇಬ್ರೆ, ನೀವೇ ನಮ್ಮ ಕಾವಲು ಸಾಹೇಬ್ರೆ. ಇಷ್ಟೆಲ್ಲ ನಿಮ್ಮಿಂದ ಆಗ್ತಿರ್ಬೇಕಾದ್ರೆ ನೀವ್ಯಾಕೆ ಸಾಹೇಬ್ರೆ ವೀಕ್ ಆಗ್ತಿರೋದು, ನೀವು ಇದಕ್ಕೂ ಒಂದು ದಾರಿ ಹುಡುಕ್ತೀರಾ ಸಾಹೇಬ್ರೆ, ಇವಳನ್ನ ಕಣ್ಣು ಹಿಡಿತೀರಾ, ಅದಕ್ಕೂ ಒಂದು ಟೈಮ್ ಅಂತ ಬರಬೇಕು ಅಲ್ವಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿರ್ತಾಳೆ. ನಾನು ಎಷ್ಟೋ ಜನಕ್ಕೆ ಮೋಟಿವೇಟ್ ಮಾಡಿದ್ದೀನಿ ಭೂಮಿ, ಆದರೆ ಇವತ್ತು ನೀನು ನನಗೆ ಮೋಟಿವೇಟ್ ಮಾಡ್ತಾ ಇದೆಯಾ ನೋಡು, ನನಗಂತೂ ತುಂಬ ಖುಷಿ ಆಗ್ತಿದೆ ಭೂಮಿ. ಅಶ್ವಿನಿ ರಾಣಾ ಮಗಳು ಅನ್ನೋದನ್ನು ನಾನು ಕಂಡು ಹಿಡಿತೀನಿ ಅಂತ ಹೇಳ್ಬಿಟ್ಟು ಅಜಿತ್ತು ಹೇಳ್ತಿರ್ತಾನೆ. ಇನ್ನೊಂದು ಕಡೆ ನಚಿಕೇತ್ನ ಸ್ಟೇಷನ್ಗೆ ಕರೆಸ್ತಾರೆ. ನಚಿಕೇತ್ನ ಸ್ಟೇಷನ್ಗೆ ಕರೆಸ್ಬಿಟ್ಟು ಏನಣ್ಣ ಏನು ಕರೆಸಿರೋದು ಅಂತ ಹೇಳಿ ನಚಿಕೇತ್ ಕೇಳ್ತಿರುವಾಗ, ನೋಡು ಆ ಮನೇಲಿರೋದು ನಮ್ಮ ಮಾವ ಮಗಳು ಅಂತ ಹೇಳ್ಕೊಂಡು ಬಂದಿರೋದು ಫ್ರಾಡ್ ಅವಳು ಅಂತ ನನಗೆ ಗೊತ್ತಿದೆ, ನನ್ನ ಪೊಲೀಸ್ ಬುದ್ಧಿ ಪದೇ ಹೇಳ್ತಾ ಇದೆ, ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಹೇಳಿದಾಗ ಏನು ಹೇಳ್ತಿದ್ಯಾ ಬ್ರೋ, ನಾನು ಕೂಡ ಹಾಗೆ ಅಂದ್ಕೊಂಡು ನಿನಗೆ ಸಹಾಯ ಮಾಡಿದೆ, ಆದರೆ DNA ಟೆಸ್ಟಲ್ಲಿ ಅವಳೇ ಮನಸ್ವಿನಿ ಅಂತ ಬಂದಿದೆಯಲ್ಲ ಬ್ರೋ ಅಂತೇಳಿ ನಚಿಕೇತ್ ಕೇಳ್ತಿರ್ಬೇಕಾದ್ರೆ ನೋ ಇಲ್ಲ ಆ DNA
ಟೆಸ್ಟಲ್ಲಿ ಏನೋ ಒಂದು ಫೇಕ್ ಆಗಿದೆ, ನನ್ನ ಒಂದು ಬ್ಲಡ್ ರಿಪೋರ್ಟ್ ಕೂಡ ಅದರಲ್ಲಿ ಚೇಂಜ್ ಆಗಿದೆ ಅಂತೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಹೌದಾ, ಇಲ್ಲಿ ನಿಮ್ಮದು ಚೇಂಜ್ ಆಗಿದೆಯಾ? ಹಾಗಿದ್ರೆ ಇಲ್ಲೇನೋ ಆಗಿದೆ, ಹಾಸ್ಪಿಟಲ್ ಅವರು ಏನಾದರೂ ಫ್ರಾಡ್ ಕೆಲಸ ಏನಾದರೂ ಮಾಡಿರ್ಬೋದಾ ಅಂತ ನಚಿಕೇತು ಕೇಳ್ತಿರ್ಬೇಕಾದ್ರೆ, ಇಲ್ಲ ಇಲ್ಲ, ಅವರು ಆ ಡಾಕ್ಟ್ರು ನನಗೆ ತುಂಬಾ ಗೊತ್ತಿರೋರು, ತುಂಬಾ ಪರಿಚಯ ಇರೋರು, ಅವರು ಆ ಥರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅವತ್ತು CCTV ಕೂಡ ಎರೇಸ್ ಆಗಿತ್ತಲ್ವ, ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನೀನು ನನಗೆ ಸಹಾಯ ಮಾಡಲೇಬೇಕು. ಅವತ್ತಿನ ದಿನ ಡಾಕ್ಟರ್ ಕಡೆಯಿಂದ ಏನೂ ತಪ್ಪಾಗಿರಲ್ಲ, ಆದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರಲ್ಲ, ಅವ್ರನ್ನ ಇವಳು ಬುಕ್ ಮಾಡಿ ಏನೋ ಒಂದು ಗಿಮಿಕ್ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ಇವಾಗ ನೀನು ಮಾಡಬೇಕಾಗಿರೋದಿಷ್ಟೇ, ಅವಳ ಒಂದು DNA ಟೆಸ್ಟ್ ಮತ್ತೆ ನೀನು ಅವಳಿಗೆ ಗೊತ್ತಿಲ್ಲದೇ ಮಾಡಬೇಕು ಬ್ಲಡ್ ತಗೊಂಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಅಂತ ನಚಿಕೇತ್ ಒಪ್ಕೊಳ್ತಾನೆ. ಹಾಗೆ ಇದೇನಾದರೂ ಸಾಬೀತಾಯಿತು ಅವಳೇ ಮನಸ್ವಿನಿ ಅಂತಂದರೆ ನೀನು ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಚಿಕೇತು ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಹಾಗೆ ನೀನು ಇವಾಗ ಅಮ್ಮನಿಗೆ ಫೋನ್ ಮಾಡು, ಫೋನ್ ಮಾಡಿಬಿಟ್ಟು ನನ್ನ ಗಾಡಿ ಕೆಟ್ಟೋಗಿದೆ ಅಂತ ಹೇಳಿ ಒಂದು ಐಡಿಯಾನ ಮಾಡು ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ನಚಿಕೇತ್ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಿರ್ತಾರೆ. ಆಗ ನಚಿಕೇತು ಸಂಗೀತ ಅವ್ರಿಗೆ ಫೋನ್ ಮಾಡ್ತಾರೆ. ಸಂಗೀತ ಅವ್ರು ಕೂಡ ನಚಿಕೇತ್ ಫೋನ್ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ನಚ್ಚಿ ಹೇಳಪ್ಪ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಿರ್ತಾರೆ. ಮಾಮ್, ನನ್ನ ಗಾಡಿ ಕೆಟ್ಟೋಗಿದೆ ಹಾಸ್ಪಿಟ್ಲ್ ಮುಂದೆ, ನಾನು ಇವಾಗ ಬರೋದಕ್ಕೆ ಆಗ್ತಿಲ್ಲ ಮಾಮ್, ಹಾಗೆ ಇಲ್ಲಿ ಮನೆಗೆ ಯಾರಾದರೂ ಇದ್ದರೆ ಕಳಿಸ್ತೀರಾ ಅಂತ ಹೇಳಿದಾಗ, ಅಯ್ಯೋ ಶ್ರವಣ್ ಬೇರೆ ಇಲ್ಲ ಅಂದಾಗ ಅವರಿಗೂ ಫೋನ್ ಮಾಡಿದೆ, ಅವ್ರು ಇವತ್ತು ಬೇರೆ ಕಡೆ ಹೋಗಿದ್ದಾರಂತೆ ಅಂತೇಳಿ ನಚ್ಚಿ ಹೇಳ್ತಿರ್ತಾರೆ. ಸರಿ ಅಷ್ಟೇ ತಾನೇ, ಮನಸ್ವಿನಿನ ಕಳಿಸಿ ಅಂತ ಹೇಳ್ಬಿಟ್ಟು ಈ ಕಡೆ ನಚ್ಚಿ ಹೇಳಿದಾಗ, ಸರಿ ಆಯಿತು ಮನಸ್ವಿನಿನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮನಸ್ವಿನಿನ ಕೂಗ್ತಾರೆ. ಬಂದೆ ಅಂತೇಳಿ ಮನಸ್ವಿನಿನ ಕೂಡ ಬರ್ತಾಳೆ. ನಚಿಕೇತ್ ಗಾಡಿ ಕೆಟ್ಟೋಗಿದೆಯಂತೆ, ಅವನು ಹಾಸ್ಪಿಟಲ್ ಮುಂದೆ ಇದ್ದಾನಂತೆ, ಸಿಟಿ ಹಾಸ್ಪಿಟಲ್ಗೆ, ನೀನು ಇವಾಗ ಅಲ್ಲಿಗೆ ಹೋಗಬೇಕು, ಅವನ್ನ ಪಿಕ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದಾಗ, ಅಶ್ವಿನಿ ಇದ್ದವಳು ನಾನಾ ಅಂತೇಳಿ ಆಶ್ಚರ್ಯದಿಂದ ಕೇಳ್ತಿರ್ತಾಳೆ. ಹೌದು ಮಾ, ಹೌದು ನೀನೇ ಹೋಗಿ ಕರ್ಕೊಂಡು ಬರಬೇಕು ಅಂದಾಗ, ಸರಿ ಅತ್ತೆ ಆಯಿತು, ಹೋಗಿ ನಾನೇ ಕರ್ಕೊಂಡು ಬರ್ತೀನಿ ನಚ್ಚಿನ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿಯ ಹಾಲಿಂದ ಹೊರಡ್ತಾಳೆ. ಇನ್ನು ಅಶ್ವಿನಿ ಹಾಲಿಂದ ಹೊರಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನಚಿಕೇತು, ಅಜಿತ್, ಭೂಮಿ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ ಒಂದು ಪ್ಲಾನ್ಗೆ. ಇನ್ನೊಂದು ಕಡೆ ಅಶ್ವಿನಿ ನಚಿಕೇತ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಪಿಕ್ ಮಾಡೋದಕ್ಕೆ ಅಂತೇಳಿ ಗಾಡಿನ ತಗೊಂಡು ಹೋಗಿರ್ತಾಳೆ. ಆಗ ನಚಿಕೇತ್ ಮಾಡಿರುವ ಪ್ಲಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಅಲ್ಲಿ ಇವತ್ತು ಬ್ಲಡ್ ಶಿಬಿರ, ರಕ್ತದಾನ ಅಂತ ಹೇಳಿ ನಾನು ಕೂಡ ಅವಾಗವಾಗ ರಕ್ತದಾನವನ್ನ ಮಾಡ್ತಾ ಇರ್ತೀನಿ, ನೀನು ಇವತ್ತು ಹೇಗೋ ಇಲ್ಲಿ ಬಂದಿದ್ಯಾ ತಾನೆ, ನೀನು ರಕ್ತ ಕೊಟ್ಬಿಡು ಅಂತ ಹೇಳಿದಾಗ ಅಶ್ವಿನಿ ಶಾಕ್ ಅಲ್ಲೇ ನಿಂತ್ಕೊಂತಾಳೆ. ಸೊ ಅಶ್ವಿನಿಗೆ ಬೇರೆ ದಾರಿನೇ ಇರಲ್ಲ, ಬ್ಲಡ್ ಕೊಡ್ಲೇಬೇಕಾಗತ್ತೆ. ಕೇಳಿ ನಚಿಕೇತು ಡಾಕ್ಟರ್ ಬೇರೆ, ಇವನ ಹತ್ರ ಇವಳ ಆಟ ಏನು ನಡೆಯೋದಿಲ್ಲ. ಸೊ ನೋಡೋಣ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಚಿಕೇತು ಇವಳು ಬ್ಲಡ್ ರಿಪೋರ್ಟ್ ಯಾವ ಗ್ರೂಪ್ ಅಂತ ಹೇಳ್ಬಿಟ್ಟು ಕಂಡು ಹಿಡಿತಾನ, ಖಂಡಿತವಾಗ್ಲೂ ಕಂಡು ಹಿಡಿತಾನೆ. ಅಲ್ಲಿವರೆಗೂ ಕಾದು ನೋಡ್ಬೇಕು ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.